ಏಮ ಕೊತ್ತಿಮೀರಿ ಎಲ್ಲ ಮಾರ್ತಾ ಇದೀರಾ ಹೆಂಗಿದೆ ಎಲೆಕ್ಷನ್ ಎಲ್ಲ ಬಂದಿದ್ರ ವೋಟ್ ಕೇಳಕ್ ಹಾ ಸರ್ ಬರ್ತಾರ ಸರ್. ಹಾ ಸರ್ ಬರ್ತಾರ. ಯಾರು ಕಾಂಗ್ರೆಸ್ ಅವರು ಬಿಜೆಪಿ ಅವರೆಲ್ಲ ಬಂದಿದ್ರ ಸಮನಾಗಿ ಬರ್ತಿರ್ತಾರ ಸರ್. ಅವ್ರ ಪಕ್ಷ ಇವ್ರ ಪಕ್ಷ ಅನ್ನೋ ತಿನ್ಕ ಯಾರ ದೇಶನ ಅಭಿವೃದ್ಧಿಗೊಳಿಸ್ತಾರ ಸರ್ ಅವ್ರಿಗೆ ಹಾಕಿ ಅವ್ರ ಮತದಾರನ ಜಯಶಾಲಿಯಾಗಿ ಮಾಡ್ಬೇಕು ಅನ್ನೋದು ಉದ್ದೇಶ ಸರ್. ಹಾ ಸರ್. ಈಗ ಇಬ್ರು ಹೇಳ್ತಿದಾರೆ ನಾವು ಗ್ಯಾರಂಟಿಗಳು ಕೊಟ್ವಿ ಹೆಣ್ಮಕ್ಳಿಗೆ ಬಸ್ ಅಲ್ಲಿ ಫ್ರೀಯಾಗಿ ಓಡಾಡಕ್ ಮಾಡಿದ್ವಿ 2,000 ದುಡ್ಡು ಹಾಕ್ತಿದ್ವಿ ಅಂತ ದುಡ್ಡು ಬರ್ತಾ ಇದೆಯಾ ನಿಮ್ಗೆ? ಸರ್ ಕೆಲವು ದಿನದಂತ ಬರ್ಲಿಲ್ರ. ಆಮೇಲೆ ಈಗ ಎಲೆಕ್ಷನ್ ಸಮೀಪ ಬರಂತಲೇ ಬರಾಕತ್ತ ಸರ್. ಇಷ್ಟೊತ್ತಿನ ಮಟ್ಟ ಅಂತ ಅವಾಗ ಕೊಡ್ಲಿಲ್ಲ ಸರ್. ಒಂದ್ 2-3 ತಿಂಗಳ 4 ತಿಂಗಳ 5 ತಿಂಗಳ ಹೋಗಿದ್ವಿ ಸರ್. ಅವ್ರ ಹಂಗಿಲ್ಲ ಇವ್ರ ಹಂಗಿಲ್ಲ ದುಡ್ಡಿಲ್ಲ ಅದಿಲ್ಲ ಅಂತ ಹೇಳಂದ್ರೆ ಸರ್ ಈ ಎಲೆಕ್ಷನ್ ಸಮೀಪ ಬರತ್ತಂತಲೇ ಕೊಡಾಕ್ತಾರ ಸರ್. ಹಾಕ್ತಾರ ಸರ್. ನಿನ್ನೆ ಮೊನ್ನೆ ಸಿದ್ದರಾಮಯ್ಯ ಬಂದಿದ್ರು ಬಹಳ ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಏನ್ ಅನಿಸ್ತದೆ ನಿಮ್ಗೆ? ಸರ್ ಗೆಲ್ಸೋದು ಆಶ್ವಾಸನೆ ಕೊಡ್ತಾರಲ್ಲ ಅದಕ್ಕೆ ಭದ್ರಾಗಿರ್ಲಿ ಅನ್ನೋದು ಅಷ್ಟೇ ಸರ್. ಆಶೆ ಅನ್ನೋದು ಆಶ್ವಾಸನೆ ಕೊಟ್ಟಿರ್ತಾರ ಸರ್. ಅದರಿಂದ ಜನರಿಗೆ ಅನುಕೂಲನೂ ಐತ್ರಿ ಅನಾನುಕೂಲನೂ ಐತಿ ಸರ್. ಬಸ್ ಅನುಕೂಲ ಮಾಡ್ಯಾರ ಸರ್. ಅಂದ್ರೆ ಹೆಣ್ಮಕ್ಳು ಹಾಕ್ತಾರಪ್ಪ ಅನ್ನೋಂತ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಹೋಗಿ ತರಪ್ತಾರ ಸರ್. ಅಂದ್ರೆ ಹೆಚ್ಚಿಗೆ ಜನರಿಗೆ ಏನ್ ಹೆಣ್ಮಕ್ಳು ಹಾಕ್ತಾರಲ್ಲ ಅನ್ನುವಂತದ್ರಿ ಜನರಿಗೆ ಬಸ್ನಲ್ಲಿ ನಿಂತ್ರು ಸಹಿತ ಯಾರು ಅಷ್ಟು ಮರ್ಯಾದೆ ಕೊಡಲ್ಲ ಸರ್. ಏನಿರ್ತೈತೆ ಅವ್ರ ಕೆಲಸ ಬಸ್ನಾಗ ಅಡ್ಡಾಡೋದೊಂದು. ಯಾರು ಮರ್ಯಾದೆ ಕೊಡಲ್ವೋ, ಯಾರು ನೀವು ಹೇಳಿದ ಕಡೆ ನಿಲ್ಸಲ್ವೋ, ಆ ಸ್ಟಾಪ್ ಎಲ್ಲಿದ್ಯೋ ಅಲ್ಲಿ ನಿಲ್ಸಲ್ವೋ, ಪಟ್ಟು ಹಿಡ್ಕೊಂಡು ಹೊಡಿಬೇಕೋ ಬೇಡವೋ ನೀವೆಲ್ಲ ಸೇರಿ? ಸರ್ ಹೆಣ್ಮಕ್ಳೇನು ಒಬ್ರಿಬ್ರು ಏನಿರಲ್ವಲ್ಲ ಅಲ್ಲಿ? ಯಾರು ಹಂಗ್ ಮಾಡೋದು? ಯಾರು ರಾಮಲಿಂಗಾರೆಡ್ಡಿಗೆ ಹೇಳ್ತೀವಿ ಯಾರದು? ಸರ್ ಬಸ್ ಅಂದ್ರೆ ಅವ್ರ ತಪ್ಪಲ್ರಿ ಸರ್. ನಾವು 10 ವರ್ಷ ಸಹಿತ ಹಿಂದ ಮುಂದೆ ಬಿದ್ದು ಅಪಘಾತಕ್ಕೆ ಮೂಲ ಹಾಕ್ಯವ್ರ ಸರ್. ನಮ್ಮ ಹತ್ರನು ತಡ್ಕೊಳ್ಳಂತ ಪೇಷಂಟ್ ಸರ್ ಹಂಗಿಲ್ಲ ಸರ್. ಮತ್ ನಾವು ತಪ್ಪು ಇಟ್ಕೊಂಡು ಅವ್ರಿಗೆ ತಪ್ಪು ಹೊರಿಸ್ತೇವೆ ಕರೆ. ಆದ್ರೆ ಏನು ಹೆಣ್ಮಕ್ಳಿಗೆ ಅಷ್ಟೇ ಕಷ್ಟ ಸರ್. 2,000 ರೂಪಾಯಿ ರೊಕ್ಕ ಕೊಡ್ತಾರ ಎಲ್ಲಿ ಇಡ್ತೀರಿ? ಬಸ್ನೊಳಗೆ ಹತ್ತಡ್ಡ ಫ್ರೀ ಅಡ್ಡಾಡ್ತೀರಿ, ಎಲ್ಲಾ ದೇಶ ನೋಡ್ತೀರಿ ಸರ್. ಕೆಲವೊಬ್ರಿಗೆ ಅತಿ ಸೊಸಿ ಒಳಗೂ ಜಗಳ್ರಿ, ಗಂಡ ಹೆಂಡತಿದೊಳಗೂ ಜಗಳ ಸರ್. ಕೊಡ್ತಾರ ಅನ್ನೋದು ಅಷ್ಟೇ ಆಗತ್ ಸರ್. ಜಗಳನೇ ಆಕೇತ್ ಸರ್. ಜನ ಈ ಫ್ರೀ ಬಸ್ಗೆ ಅವಕಾಶನ ಕೊಡಬಾರ್ದಾಗಿತ್ತು ಅಂತಾರಲ್ಲ. ಗಂಡಸರು ಹೇಳಿದ್ರೆ ಓಕೆ, ಕೆಲವರು ಹೆಣ್ಮಕ್ಳು ಹೇಳ್ತಾರಲ್ಲ, ನಿಮ್ಮ ಒಪಿನಿಯನ್ ಏನು? ಹಾ ಸರ್, ಅದರಿಂದ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಸವಲತ್ತು ಕೊಡೋ ಬದ್ಲಿ ಕಲಿಯುವಂತ ಮಕ್ಕಳಿಗೆ ಅನುಕೂಲ ಮಾಡಿದ್ರೆ ಚಲೋ ಐತ್ ಸರ್. 2,000 ರೂಪಾಯಿ ಬೇಕಾ ಬೇಡವಾ ಸರ್? ಬರೋದಂತ ದೊಡ್ಡದಂತಲ್ರಿ ಸರ್. 2,000 ರೂಪಾಯಿದಿಂದ ಏನು ಎಲ್ಲಾನು ಹಾಕೇತ್ ಅನ್ನುವಂಥದ್ದು ಹುಚ್ಚ ಕಲ್ಪನೆ ಸರ್. ಬಂದ್ರು ಅಷ್ಟೇ ಬರ್ದಿದ್ರು ಅಷ್ಟೇ ಸರ್. ದುಡಿದಂತ ತಪ್ಪಲ್ರಿ. ನಾವು ದುಡ್ದಿದ್ದೆ ನಮ್ಮ ಹತ್ರ ಉಳಿದಿಲ್ಲ ಸರ್. ಬರ್ತೈತಂದ್ರೆ ಫ್ರೀಯಾಗಿ ಕೊಟ್ಟಿದ್ದು ಎಷ್ಟು ದಿನ ತಿಂತೇವ್ ಸರ್? 1 ದಿನ 2 ದಿನ. ಈಗ 1 ವಾರ ಸಂತಿನ 2,000-3,000 ರೂಪಾಯಿ ತಿನ್ನಕ ಅಷ್ಟ್ರೊಳಗ ಬರಂಗಿಲ್ಲ ಸರ್. ಮತ್ ಯಾವಾಗ ತಿಂಗಳಿಗೆ 1 ದಿನ 2,000 ಹಾಕ್ತಾರಂದ್ರೆ ಅದ್ರ ಮೇಲೆ ಜೀವನ ಆಗಂಗಿಲ್ಲ ಸರ್. ಹಾ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ದಿನ? ಮುಂಜಾನೆ 6 ಗಂಟೆಗೆ ಬಂದಿರ್ತಾರ ಸರ್. ದುಡಿತೀರಾ? ಅಷ್ಟೇ ಒಂದ್ 200-300 ರೂಪಾಯಿ ಹೊಲದಿತ್ತ ಇರ್ತೇವೆ ಸರ್. ಬಲಿ ಬರಾದ್ರೆ ಒಂದ್ 500-600 ಸರ್. ಎಷ್ಟು ಬರ್ತೀರಾ? ಇಲ್ಲಿ 4 ಕಿಲೋಮೀಟರ್ ಆಗುತ್ತೆ ಸರ್ ವೀರಾಪುರ. ಹಾ ಸರ್. ಬಸ್ಸುನು ಇಲ್ಲ ಸರ್ ನಮ್ಮ ಊರಿಗೆ. ಅಂದ್ರೆ ಮುಳುಗಡೆ ಏರಿಯಾ ಸರ್. ಅಷ್ಟಕ್ಕಷ್ಟೇ ಬಸ್ಸುನು ಹೆಲ್ಪ್ ಇಲ್ರಿ. ಆಟೋನು ಅದಾವ್ರಿ. ಮನಿಗೆ 1-2 ಗಾಡಿ ಇರ್ತಾವಲ್ರಿ. ಆಟೋನು ಜಾಸ್ತಿ ಹೊಡೆಯಂಗಿಲ್ಲ ಸರ್. ನಿಮ್ಮ ಈಗ ಮೇಟಿ ಅವರು ಗೆದ್ದಿದ್ರು ಇಲ್ಲಿಂದ, ಚರಂತಿ ಮಠ ಅವರು ಗೆದ್ದಿದ್ರು ಬಿಜೆಪಿಯಿಂದ. ಯಾರು ಕೆಲಸ ಮಾಡಿದ್ದಾರೆ ಅಂತ ಸರ್? ಅವ್ರ ಕೆಲಸ ಮಾಡ್ಯಾರ ಅನ್ನೋ ಬಿಚ್ಚ ಹೇಳೋಕಿನಾರೆ ಅವ್ರ ಕೆಲಸದ ಮೇಲೆ ಆಸಕ್ತಿ ತೋರಿಸಿ ಅವ್ರು ಎಲ್ಲರಿಗೆ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಸಾಕು ಸರ್. ಏನಿಲ್ರಿ ಸರ್. ಈಗ ಏನ್ ತಿಂದಿಲ್ರಿ ಸರ್? ಚಾ ಕುಡ್ದಿರಿ? ಬೆಳಗ್ಗೆಯಿಂದ ಬರೀ ಚಾ ಕುಡ್ಕೊಂಡ ಜೀವನ ಮಾಡ್ತೀರಾ? ಚಾ ರೀ ಸರ್. ದಿನಕ್ಕೆ ಎಷ್ಟೆಲ್ಲ ಚಾ ಕುಡಿತೀರಾ? ಒಂದ್ 7 ಸರಿತೀರಿ ಸರ್. ಊಟಕ್ಕಿಂತ ಜಾಸ್ತಿ ಚಾನ ಕುಡಿತೀರ? ನೋಡ್ರಿ ಸರ್. ಮತ್ ಏನ್ ಮಾಡೋನ್ರಿ ಸರ್? ಹೆಂಗಿದೆ ಎಲೆಕ್ಷನ್ ಈಗ? ಚಲೋ ಐತ್ರಿ ಸರ್. ಹಾ, ಕಾಂಗ್ರೆಸ್ ಅವರು ಬಂದಿರು, ಬಿಜೆಪಿ ಅವರು ಬಂದಿರ, ಎಲ್ಲಾ ಚಲೋ ಐತ್ರಿ ಸರ್. ಯಾರ್ ಬಂದಿತ್ತಾರ ಚಲೋ ರೀ ಸರ್. ನಮ್ಗ ನಿಮ್ಗೆ ಯಾರು ಚಲೋ? ಎಲ್ಲಾರಿ ಚಲೋ ರೀ ಸರ್. ಎಲ್ಲಾರು ಚಲೋ ಅಂದ್ರೆ ಇಬ್ರಿಗೂ ಓಟ್ ಹಾಕ್ತಿ? ಯಾರಿಗಾದ್ರು ಒಬ್ರಿಗೆ ತಾನೇ ಹಾಕೋದು? ಏನ್ ಮಾಡುದ್ರಿ ಸರ್? ನಮ್ಗ ದುಡಿತಾನ ನೆಲೆ ಇಲ್ರಿ ಸರ್. ನಮ್ ಹೊಟ್ಟಿ ಪಾಡಿಗೆ ನಾವ್ರಿ ಸರ್. ಮತ್ ಏನ್ ಮಾಡೋನ್ರಿ ಸರ್? ಏನ್ ಬಡವ್ರ ಮಂದಿಗೆ ಏನ್ ಮಾಡ್ಯಾರಿ ಸರ್? ಇಂತ ಶೆಡ್ ನಾಗ ಬಿದ್ದೀರಿ ಸರ್. ಅಪೋಟಿಜ್ ಶೆಡ್, ಆ ಶೆಡ್ ನಾಗ ಬಿದ್ದೀರಿ ಸರ್. 800-900 ರೂಪಾಯಿ ಕರೆಂಟ್ ಬಿಲ್ ತುಂಬ್ತೀರಿ ಸರ್ ತಿಂಗಳ. ಏನ್ ಮಾಡುದ್ರಿ ಸರ್? ಏನ್ ವಿಚಾರ ಮಾಡಂಗಿಲ್ರಿ ಸರ್. ಇದು ದುಡ್ಡು ಬರ್ತಾ ಇದೆ 2,000 ರೂಪಾಯಿ ಬರ್ತೈತ್ರಿ ಸರ್. ಬರ್ತೈತಿ. ಯಾಕ ಸುಳ್ಳು ಹೇಳಾಕ್ ಹೋಗುನ್ರಿ ಸರ್? ಬರ್ತೈತಿ. 800 ರೂಪಾಯಿ ಮಾತ್ರ ಜೋರಾಗಿ ಹೇಳ್ತೀವಿ, 2,000 ರೂಪಾಯಿ ಹೇಳಲ್ಲ ನೋಡಿ. ಇಲ್ರಿ ಸರ್. ಬರ್ತೈತ್ರಿ ಸರ್. ಬರ್ತೈತಿರಿ ಸರ್. ಸರ್ಕಾರ ಕೊಟ್ಟ 5 ಗ್ಯಾರಂಟಿಗಳು ನಿಮ್ಗೆ ಅನುಕೂಲ ಆಗ್ತಿದ್ಯಾ? ಅನುಕೂಲ ಆಗ್ತೈತಿ. ಫ್ರೀ ಆಗಿ ಹೋಗೋದು? ನಾವ್ ಹೋಗಿಲ್ರಿ ಸರ್ ಬಸ್ನಾಗ ಫ್ರೀ. ಹೋಗಿ, ಅದ್ರಲ್ಲೇನಿದೆ. ಯಾವಾಗ್ಲೂ ಹೋಗ್ಬೇಡಿ, ಯಾವಾಗ ಕೆಲಸ ಇರುತ್ತೆ ಅವಾಗ ಹೋಗಿ. ಹ್ಞೂ ರೀ ಸರ್. ಹ್ಞೂ ರೀ. ಹೋಗೋದೇನ್ ತಪ್ಪೇನಲ್ಲ? ತಪ್ಪಿಲ್ಲ ಸರ್. ಅಲ್ಲಿ ಹೋದಾಗ ಕಂಡಕ್ಟರ್ ಡ್ರೈವರ್ಗಳು
ಹೆಣ್ಮಕ್ಳನ್ನ ಚೆನ್ನಾಗಿ ನಡೆಸ್ಕೊಂತಾರ? ಹ್ಞೂ ರೀ ಸರ್, ಹ್ಞೂ ರೀ ಸರ್. ಏನ್ ಸಮಸ್ಯೆ? ಆ ಯೋಜನೆ ಬೇಕೋ ಬೇಡವಾ? ಯಾಕಂದ್ರೆ ಬಹಳ ಮಹಿಳೆಯರೇ ಹೇಳ್ತಾರೆ ಈ ಯೋಜನೆ ನಮಗೇನು ಅವಶ್ಯಕತೆ ಇಲ್ಲ ಅಂತ. ಬೇಕೋ ಬೇಡವಾ ನಿನ್ ಪ್ರಕಾರ? ಬೇಕ್ರಿ ಸರ್, ಎಲ್ಲಾ ಬೇಕ್ರಿ ಸರ್. ಅನುಕೂಲ ಐತ್ರಿ ಸರ್, ಎಲ್ಲರಿಗ ಅನುಕೂಲ ಐತಿ. ಅವ್ರ ಏನ ಹಿಂಗ ಅಡ್ಡಾಡ ಹಿಂಗ ಹೇಳಾವ್ರಿ ಸರ್, ಅವ್ರ ಹೇಳಾವ್ರಿ ಸರ್. ಚಲೋ ಐತಿರಿ ಸರ್ ನಮ್ಗ. ಈಗ ಬಾಗಲಕೋಟೆನ ಚರಂತಿಮಠ ಸಾಹೇಬ್ರು ಆಳವ್ರೆ, ಯಾರು ಮೇಟಿ ಅವರು ಕೂಡ ಆಳವ್ರೆ. ಈಗ ಎಲೆಕ್ಷನ್ ನಡೀತಾ ಇದೆ, ಮೇಟಿ ಅವ್ರ ಮಗ ಚುನಾವಣೆಯಲ್ಲಿದ್ದಾರೆ, ಚರಂತಿಮಠರು ಚುನಾವಣೆಯಲ್ಲಿದ್ದಾರೆ. ಏನ್ ಅನಿಸ್ತಾ ಇದೆ? ಯಾರ್ ಗೆಲ್ತಾರೆ ಅನಿಸುತ್ತೆ? ಈಗ ಹುಲಾಪ ಮೇಟಿನ ಗೆಲ್ತಾರಿ ಸರ್, ಗ್ಯಾರಂಟಿ. ಗ್ಯಾರಂಟಿ. ಸಿದ್ದರಾಮಯ್ಯ ನೋಡಿದ್ರ? ಬಂದಿದ್ರಿ ಸಿದ್ದರಾಮಯ್ಯ? ನೋಡಿಲ್ರಿ ಸರ್, ನೋಡಿಲ್ರಿ. ನೀನೆ ಬಂದಿರಲ್ಲ? ಇಲ್ರಿ ಸರ್, ಬಂದಿಲ್ರಿ ಸರ್, ಬಂದಿಲ್ರಿ ಸರ್. ರೀ ಸರ್, ಬಂದಿಲ್ಲ. ಬಂದಿದ್ರಲ್ಲ ನಿನ್ನೆ, ಮೊನ್ನೆ ಆ ಮನೆ ಎಲ್ಲ ಇಲ್ಲೇ ಇದ್ರು. ರೀ ಸರ್, ಹೋಗಿಲ್ರಿ ಸರ್. ನೋಡ್ಬೇಕು ಅಂತ ಅನ್ಸುತ್ತೆ. ಹೌದ್ರಿ ಸರ್. ಯಡಿಯೂರಪ್ಪ ನೋಡ್ಬೇಕು ಅಂತ ಐತ್ರಿ ಸರ್. ವಿಜಯಪುರದ ಇಲ್ಲಿ ಪಕ್ಕದಲ್ಲಿ. ಹೌದ್ರಿ ಸರ್, ಎಲ್ಲಾರೀಗ ನಿಮ್ಮ MLA ಗಳು MP ಗಳು ನಿಮ್ ಕೈಗೆ ಸಿಗ್ತಾರಾ? ರೀ ಸರ್. ರೀ ಸರ್. ಎಷ್ಟು ಎಕರೆ ಇದೆ ಜಮೀನು? ರೀ ಸರ್, ಜಮೀನ್ ಇಲ್ರಿ, ಏನ್ ಇಲ್ರಿ ಸರ್. FMC ರೀ ಸರ್, ಬಾಲ್ಕೋಟಿ FMC ಮಾರೋದ್ರಿ ಸರ್. ಎಷ್ಟು ದುಡಿತೀರಾ? ಏನ್ರಿ ಸರ, ಒಂದ್ 200 150 ರೀ ಸರ. ಒಂದ್ ದಿವ್ಸ ಹೆಂಗ ಡಬ್ಕಾಯಿ ಬೀಳ್ತೈತ್ರಿ ಸರ, ಸಿಗಂಗಿಲ್ಲ.